ಕನ್ನಡಿಗರನ್ನೇ ಭಯೋತ್ಪಾದಕರಿಗೆ ಹೋಲಿಸಿದ ಗಾಯಕ ಸೋನು ನಿಗಮ್. ಅನ್ನ ಕೊಟ್ಟ ಕನ್ನಡಿಗರನ್ನೇ ಭಯೋತ್ಪಾದಕರಿಗೆ ಹೋಲಿಸಿದ ಹಿಂದಿ ಗಾಯಕ. ಪಹಲ್ಗಾಮ್ ಆದ ದಾಳಿಯನ್ನ ಕನ್ನಡಿಗರ ವರ್ತನೆಗೆ ಹೋಲಿಸಿದ ಸೋನು ನಿಗಮ್ ಎಷ್ಟು ಕೊಬ್ಬಿರಬೇಕು. ಕನ್ನಡಿಗರನ್ನೇ ಭಯೋತ್ಪಾದಕರನ್ನ ಚಿತ್ರೀಕರಿಸಿದ ಸೋನು ನಿಗಮ್ ಅನ್ನ ಕೊಟ್ಟ ಕನ್ನಡಿಗರನ್ನೇ ಭಯೋತ್ಪಾದಕರಿಗೆ ಹೋಲಿಸುತ್ತಿದ್ದಾರೆ. ಪಹಲ್ಗಾಮ್ ಆದ ದಾಳಿಯನ್ನ ಕನ್ನಡಿಗರ ವರ್ತನೆಗೆ ಹೋಲಿಸಿದ ಸೋನು ನಿಗಮ್. ಬೆಂಗಳೂರಿನ ಕಾಲೇಜೊಂದರಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದ ಸೋನು ನಿಗಮ್ ಈ ವೇಳೆ ಕನ್ನಡ ಹಾಡು ಹಾಡುವಂತೆ ಅಭಿಮಾನಿಯಿಂದ ಮನವಿ ಮಾಡಿಕೊಂಡಿದ್ದಾರೆ. ಕನ್ನಡಿಗನ ಆ ಮನವಿಗೆ ರೊಚ್ಚಿಗೆದ್ದು ಭಯೋತ್ಪಾದಕರಿಗೆ ಹೋಲಿಸಿದ ಸೋನು ನಿಗಮ್. ಇದಕ್ಕೆ ಪಹಲ್ಗಾಮ್ನಲ್ಲಿ ದಾಳಿಯಾಗಿದ್ದು ಎಂದು ರೊಚ್ಚಿಗೆದ್ದ ಸೋನು ನಿಗಮ್. ಕನ್ನಡದ ಹಾಡು ಹಾಡಿ ಎನ್ನುವುದಕ್ಕೂ ಪಹಲ್ಗಾಮ್ ದಾಳಿಗೂ ಏನು ಸಂಬಂಧ? ಕನ್ನಡಿಗರನ್ನೇ ಭಯೋತ್ಪಾದಕರಿಗೆ ಹೋಲಿಸುವಷ್ಟು ಸೋನು ನಿಗಮ್ ದುರಹಂಕಾರ ಮೆರೆದು ಬಿಟ್ರ. ಸೋನು ನಿಗಮ್ ಕರೆದು ಹಾಡು ಹಾಡಿಸಿದ ಕನ್ನಡದ ಸಿನಿಮಾ ನಿರ್ಮಾಪಕರು ಏನಂತಾರೆ? ಸೋನು ನಿಗಮ್ ವರ್ತನೆಗೆ ಕರವೇ ನಾರಾಯಣಗೌಡ ಆಕ್ರೋಶ. ನಾನೊಬ್ಬ ಹಾಡುಗಾರ, ದೇಶ ವಿದೇಶದಲ್ಲೂ ಹಾಡು ಹೇಳ್ತೀನಿ ಅಂದ ಮಾತ್ರಕ್ಕೆ ನಿಮ್ಮ ಗಂಟ್ಲಿಗೂ ನಿಮ್ಮ ನಾಲಿಗೆಗೂ ಲಗಾಮಿರಬೇಕು, ನಿಯಂತ್ರಣ ಇರಬೇಕು. ಬಾಯಿಗೆ ಬಂದ ಹಾಗೆ ಕರ್ನಾಟಕದಲ್ಲಿ ಮಾತನಾಡಿ ಹೋಗೋದಲ್ಲ. ಬಿಹಾರದಲ್ಲಿ ಒದರದ ಹಾಗೆ, ಒರಿಸ್ಸಾದಲ್ಲಿ ಒದರದ ಹಾಗೆ ಕರ್ನಾಟಕದಲ್ಲಿ ಒದರ್ಕೊಂಡು ಹೋದ್ರೆ ಕೊಡುತ್ತಾರೆ ಇಲ್ಲಿ ಜನ. ಬೆಂಗಳೂರು ಕಾಲೇಜೊಂದರಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದ ಸೋನು ನಿಗಮ್ ಈ ವೇಳೆ ಕನ್ನಡ ಹಾಡು ಹಾಡುವಂತೆ ಅಭಿಮಾನಿಯಿಂದ ಮನವಿ. ಹಾಡು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಮೈಕ್ ಬಿಟ್ಟು ಸ್ಟೇಜ್ ಇಳಿದು ಬಂದಿರೋ ಫ್ಲೈಟಲ್ಲಿ ಹಂಗೆ ಹೋಯ್ತಿರ್ಬೇಕು. ಅದು ಬಿಟ್ಟು ಟೆರರಿಸ್ಟಿಗೂ ಕನ್ನಡಿಗರಿಗೂ ಏನು ಸಂಬಂಧ? ಪಹಲ್ಗಾಮ್ನಲ್ಲಿ ದಾಳಿಯಾಗಿದ್ದಕ್ಕೂ ನಮ್ಮ ಕರ್ಮಕ್ಕೆ ನಿಮ್ಮನ್ನ ಕರೆಸಿ ಹಾಡು ಹೇಳಿಸಿದ್ದಕ್ಕೂ ಏನು ಸಂಬಂಧ? ಕರ್ನಾಟಕದಲ್ಲಿ ಬೇರೆ ಸಿಂಗರ್ಸ್ಗಳಿಲ್ವಾ? ಚಂದನ್ ಶೆಟ್ಟಿ ವೇದಿಕೆ ಮೇಲೆ ನಿಂತ್ಕೊಂಡು ಹಾಡು ಹೇಳೋದಕ್ಕೂ ಮುಂಚೆನೆ ಜನ ಕುಣಿತಾರೆ. ಅಂತಹ ಗಾಯಕರು ನಮ್ಮ ಜೊತೆ ಇದ್ದಾರೆ. ನಮ್ಮ ಕರ್ಮಕ್ಕೆ ಬೇರೆ ರಾಜ್ಯದ ಹಾಡುಗಾರರನ್ನ, ಅದರ ಅರ್ಥ ನಾನು ಬೇರೆ ರಾಜ್ಯದ ಹಾಡುಗಾರರನ್ನ ನಿಂದಿಸ್ತಾ ಇರೋದಲ್ಲ. ಈ ತರಹದ ಹೇಳಿಕೆಗಳನ್ನು ಕೇಳಿಸಿಕೊಳ್ಳುವ ದರ್ದು ನಮಗೆ ಯಾಕೆ ಅಂತ. ಇವರನ್ನ ಬೆಳೆಸೋದು ಕನ್ನಡಿಗರು. ಕರ್ನಾಟಕಕ್ಕೆ ಬಂದು ಕನ್ನಡ ಹಾಡು ಹಾಡಿ ಅಂತೇಳಿ ಮನವಿ ಮಾಡಿರೋದು, ಆರ್ಡರ್ ಅಲ್ಲ, ಆದೇಶ ಅಲ್ಲ, ಮನವಿ ಮಾಡ್ಕೊಂಡವ್ರು ಪಾಪ ಕನ್ನಡಿಗರು. ಈ ಮನುಷ್ಯನಿಗೆ ಹಾಡೇಳೋ ದರ್ದು ಅಥವಾ ಹಾಡೇಳಕ್ಕೆ ಇಷ್ಟ ಇಲ್ಲ ಅಂದರೆ ಏನಾದರೂ ಒಂದು ಬೇರೆ ಉಪಾಯಗಳಿರ್ತವೆ. ಸ್ಟೇಜಿಂದ ಹಂಗೆ ಕೆಳಗಿಳಿದು ಪ್ಯಾಕ್ ಮಾಡಿರೋ ಆ ಲಗೇಜ್ನ ಇಟ್ಕೊಂಡು ಹೋಗ್ಬೋದಾಗಿತ್ತು. ಆದರೆ ಹೇಳಿದ ಹೇಳಿಕೆ ಏನು? ಪಹಲ್ಗಾಮಾದ ದಾಳಿಯನ್ನು ಕನ್ನಡಿಗರ ವರ್ತನೆಗೆ ಹೋಲಿಸಿದ ಸೋನು ನಿಗಮ್. ಬೆಂಗಳೂರಿನ ಕಾಲೇಜೊಂದರಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದ ಸೋನು ನಿಗಮ್ ಈ ವೇಳೆ ಕನ್ನಡ ಹಾಡು ಹಾಡುವಂತೆ ಅಭಿಮಾನಿಯಿಂದ ಮನವಿಯನ್ನು ಮಾಡಿಕೊಳ್ಳಲಾಗಿತ್ತು. ಕನ್ನಡಿಗನ ಆ ಮನವಿಗೆ ರೊಚ್ಚಿಗೆದ್ದು ಭಯೋತ್ಪಾದಕರಿಗೆ ಹೋಲಿಸಿದ ಸೋನು ನಿಗಮ್. ನಿಮಗೆ BP ಶುಗರ್ ಎಲ್ಲ ಇದ್ರೆ ಅದಕ್ಕೆ ಸಂಬಂಧಪಟ್ಟ ಟ್ಯಾಬ್ಲೆಟ್ ತಗೊಂಡು ಜೋಬಲ್ಲೇ ಇಟ್ಕೊಳ್ಳಿ. ನಿಮಗೆ BP ರೇಸ್ ಆದ ಕೂಡಲೇ ಕನ್ನಡಿಗರ ಮುಂದೆ ಬಾಯಿಗೆ ಬಂದ ಹಾಗೆ ಸ್ಟೇಟ್ಮೆಂಟ್ ಕೊಟ್ಟು ಹೋಗೋದಲ್ಲ. ಅತ್ಯಂತ ಸೂಕ್ಷ್ಮ ವಿಚಾರ. ಒಂದು ಭಯೋತ್ಪಾದನಾ ದಾಳಿಯನ್ನು ಕರ್ನಾಟಕದ ಕಾರ್ಯಕ್ರಮವೊಂದರಲ್ಲಿ ಕನ್ನಡ ಹಾಡು ಹಾಡೇಳಿ ಅಂಥೇಳಿ ಮನವಿ ಬಂದಾಗ ಆ ಮನವಿ ಮಾಡಲ್ಪಟ್ಟ ಕನ್ನಡಿಗನಿಗೆ ಭಯೋತ್ಪಾದಕ ಕೃತ್ಯಕ್ಕೆ ಸಮಾನವಾಗಿ ತುಲನೆ ಮಾಡೋದು ಅಂದ್ರೆ ಹೊಟ್ಟೆಗದೇನು ತಿಂತಾರೆ? पहलगाम में जो हुआ है ना, यही कारण है जो कर रहे हो यहाँ पे जो किया था ना अभी कन्नड़ा कन्नड़ा, यही कारण है पहलगाम में जो हुआ है ना, यही कारण है जो कर रहे हो यहाँ पे जो किया था ना अभी कन्नड़ा कन्नड़ा, यही कारण है पहलगाम में जो हुआ है ना, यही कारण है जो कर रहे हो यहाँ पे जो किया था ना अभी कन्नड़ा कन्नड़ा, यही कारण है पहलगाम में जो हुआ है ना, यही कारण है जो कर रहे हो यहाँ पे जो किया था ना अभी कन्नड़ा कन्नड़ा, यही कारण है पहलगाम में जो हुआ है ना, यही कारण है जो कर रहे हो यहाँ. ಕರ್ನಾಟಕದ ಕಾರ್ಯಕ್ರಮವೊಂದರಲ್ಲಿ ಜನಸ್ಥೋಮದ ಸಾಕ್ಷಿಯಾಗಿರಿಸಿಕೊಂಡು ಸೋನು ನಿಗಮ್ ಹಾಡು ಹೇಳ್ತಾ ಇದ್ರು. ಸ್ವಾಮಿ, ಇದು ಕರ್ನಾಟಕ, ಕನ್ನಡ ಹಾಡೊಂದು ಹಾಡ್ಬಿಡಪ್ಪ ಅಂತ ಹೇಳಿದ್ರು. ಅಲ್ಲಿ ಬೇರೆ ಏನು ಹೇಳಲಿಲ್ಲ. ಅಲ್ಲಿ ಸ್ಪಷ್ಟವಾಗಿದೆ, ಮೌಖಿಕ ದಾಖಲೆ ಸ್ಪಷ್ಟವಾಗಿದೆ. ಕನ್ನಡ ಅಂದ ಒಬ್ಬ. ಕನ್ನಡ ಅನ್ನೋದು ಅಪರಾಧನ ಕರ್ನಾಟಕದಲ್ಲಿ? ಇಲ್ಲೇನು ಪಂಜಾಬಿ ಸಾಂಗ್ ಆಡೋಕ್ಕಾಗುತ್ತೆ? ಕೇಳ್ದ ಆ ಪುಣ್ಯಾತ್ಮ. ಇದಕ್ಕೆ ಈ ಪುಣ್ಯಾತ್ಮ ಇದೇ ಕಾರಣಕ್ಕೋಸ್ಕರ ಪಹಲ್ಗಾಮ್ನಲ್ಲಿ ದಾಳಿ ಆಗಿದ್ದು ಅಂತಾನೆ. 3ನೇ ಪ್ರಶ್ನೆಗೆ 8ನೇ ಉತ್ತರ. ಇದನ್ನು ಹೆಂಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯ? ಹೊರ ರಾಜ್ಯದವರಿಗೆ ಅವಕಾಶ ಕೊಡ್ತೀವಿ, ಬಾಪ ಕರ್ನಾಟಕಕ್ಕೆ ಹಾಡೇಳಿ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಸಂಭಾವನೆ ಕೊಟ್ಟು ಕರೆಸ್ಕತ್ತೀವಿ.
ಇವ್ರ ಜೊತೆ ಈ ತರಹದ ಮಾತುಗಳನ್ನು ಕೇಳಿಸಿಕೊಳ್ಳುವ ಕರ್ಮ ಕನ್ನಡಿಗರಿಗಿದೆಯಾ? ನೋಡಿ, ನಾರಾಯಣಗೌಡರು ಅವರ ಅಧಿಕೃತ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ, ಇದು ಬರಹಕ್ಕೆ ಮಾತ್ರ ಸೀಮಿತ ಆಗಬಾರ್ದು, ಬರಹಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಕನ್ನಡ ಸಿಂಗರ್ಸ್ಗಳಿದಾರ್ರಿ, ನಿಮಗೆ ಯಾವ ಭಾಷೆ ಬೇಕು, ರೇಡಿಯೋದಲ್ಲಿ ಟ್ಯೂನ್ ಮಾಡ್ದಂಗೆ ಆ ಭಾಷೆಯ ಹಾಡನ್ನು ನಮ್ಮ ಕನ್ನಡಿಗರಿಗೆ ಹಾಡ್ತಾರೆ, ಅಂಥವರಿಗೆ ಅವಕಾಶ ಕೊಡಬೇಕು. ಕರ್ನಾಟಕ ಪೊಲೀಸರು ಈ ಕೂಡಲೇ ಇವನ ಮೇಲೆ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಬಂಧಿಸಬೇಕು. ಕನ್ನಡದಲ್ಲಿ ಹಾಡು ಹೇಳಿ ಎಂದು ಕೇಳಿದರೆ ಭಯೋತ್ಪಾದನೆ ಅಥವಾ ಭಯೋತ್ಪಾದಕ ದಾಳಿಗೆ ಆತ ತುಲನೆ ಮಾಡಿ ಮಾತನಾಡ್ತಾನೆ. ಹಾಗಾಗಿ ಕರ್ನಾಟಕದ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಬೇಕು. ಕರ್ನಾಟಕದ ಯಾವ ನಿರ್ಮಾಪಕರು ಈತನಿಂದ ಹಾಡು ಹಾಡಿಸಬಾರ್ದು, ಯಾವುದೇ ಸಂಸ್ಥೆಗಳು ಇವನ ಶೋ ನಡೆಸಲು ಮುಂದಾಗಬಾರ್ದು. ಇದು ಎಚ್ಚರಿಕೆ. ಕನ್ನಡದ ಅನ್ನ ತಿಂದು ಕೊಬ್ಬಿರುವ ಈತ ಅದು ಹೇಗೆ ಕರ್ನಾಟಕದಲ್ಲಿ ಇನ್ನು ಮೇಲೆ ಶೋಗಳನ್ನು ನಡೆಸ್ತಾನೆ ನೋಡೋಣ. ಕರ್ನಾಟಕದ ಯಾವ ನಿರ್ಮಾಪಕರು ಈತನಿಂದ ಹಾಡು ಹಾಡಿಸಬಾರ್ದು, ಯಾವುದೇ ಸಂಸ್ಥೆಗಳು ಇವನನ್ನು ಶೋಗೆ ಕರೆಸಬಾರ್ದು ಅಂಥೇಳಿ ನಾರಾಯಣಗೌಡರು ಬರ್ಕೊಂಡಿದ್ದಾರೆ. ಕನ್ನಡದ ಅನ್ನ ತಿಂದು ಕೊಬ್ಬಿರುವ ಈತ ಬೆನ್ನಿನ ಕೆಳಗೆ ಕೊಬ್ಬೆಳೆಸ್ಕೊಂಡು ದೇಶ ವಿದೇಶಗಳಲ್ಲಿ ಅವಕಾಶ ಇದೆ ಅನ್ನೋ ಕಾರಣಕ್ಕೋಸ್ಕರ ಏನೆನ್ನೋ ಮಾತನಾಡಬಹುದು ಅಂತ ಅನ್ಕೊಂಡ್ರೆ ಸಾಧ್ಯ ಇಲ್ಲ. ನೀವು ಹಿಂಗೆ ಈ ಮಾತಾಡೋ ತೆವಲು ನಿಮ್ಮಲ್ಲಿದ್ದರೆ ನಿಮ್ಮ ರಕ್ತ ಸಂಬಂಧಿಕರು ಇರ್ತಾರೆ ನೋಡಿ ಮನೆಯಲ್ಲಿ, ನಿಮ್ಮ ಅಕ್ಕನೋ ತಂಗಿನೋ ಅಣ್ಣನೋ ತಮ್ಮನೋ ಅಥವಾ ನಿಮ್ಮ ಮಾತು ಕೇಳಿಸ್ಕೊಳ್ಳೋರು ನಿಮ್ಮ ರಕ್ತ ಸಂಬಂಧಿಕರು, ಅವ್ರ ಮುಂದೆ ಮಾತಾಡ್ಕೋಬೋದು, ಆ ರೈಟ್ಸ್ ನಿಮಗಿದೆ. ಒಂದು ಸೂಕ್ಷ್ಮ ವಿಚಾರವನ್ನು ತುಂಬಿದ ವೇದಿಕೆಯಲ್ಲಿ ಬಹಿರಂಗವಾಗಿ ಅತ್ಯಂತ ಲೀಲಾಜಾಲವಾಗಿ ಮಾತನಾಡ್ತಾರೆ ಅನ್ನೋದಾದರೆ ನೀವು ಹೇಳುವ ಅಷ್ಟು ಮಾತುಗಳನ್ನು ಕೇಳಿಸಿಕೊಳ್ಳೋದಕ್ಕೆ ಕನ್ನಡಿಗರು ಅವಿವೇಕಿಗಳಲ್ಲ, ಅವಿವೇಕಿಗಳು ಅಲ್ವೇ ಅಲ್ಲ. ಪ್ರಶ್ನೆ ಮಾಡ್ತೀವಿ, ನಾವು ಪ್ರಶ್ನೆ ಮಾಡ್ತೀವಿ. ಕನ್ನಡ ಹಾಡು ಹಾಡಪ್ಪ ಅಂತ ಕೇಳಿದ್ರೆ ಪೆಹಲ್ಗಾಮ್ ದಾಳಿ ಬಗ್ಗೆ ಮಾತನಾಡ್ತಾನೆ. ಪೆಹಲ್ಗಾಮು ದಾಳಿ ಬಗ್ಗೆ ಮಾತನಾಡೋದು, ಪೆಹಲ್ಗಾಮ್ ದಾಳಿಯ ಭಾರತೀಯರ ಅತ್ಯಂತ ದಾರುಣ ಸಾವು ಇನ್ನೂ ಕೂಡ ಕನ್ನಡಿಗರ ಮನಸ್ಸಿನಿಂದ ಮಾಸಿಲ್ಲ. ಆಘಾತದಲ್ಲಿದ್ದಾರೆ ಕನ್ನಡಿಗರು. ಆ ಆಘಾತಕ್ಕೊಂದು ಮತ್ತೊಂದು ಆಘಾತ, ಸೋನು ನಿಗಮ್ ಹಾಡಿಗೆ ಈಗ ಕರವೇ ಆಕ್ರೋಶಗೊಂಡಿದೆ.